ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ, ಆರಾಮದಿರ ಅಂತ ಅನ್ಕೋತೀನಿ. ನಾನು ಆರಾಮದೀನಿ ನೋಡ್ರಿ. ಇವಾಗ ನಾನು ಬೆಳಗ್ಗೆನೇ ವ್ಲಾಗ್ ಚಾಲೂ ಮಾಡಿ ನೋಡ್ರಿ. ಟೈಮ್ ಇವಾಗ 10 ಗಂಟೆ ಆಗ್ಯದ. ನಾನು ಊರಿಗೆ ಹೋಗಿದ್ದೆ ಮೊನ್ನೆ ದಿನ. ಊರ್ಲಿಂದ ಇವತ್ತು ಬಂದ ಕೂಡಲೇ ಇವಾಗ ನೋಡ್ತಿರ್ಬೋದು ಮಧ್ಯಾಹ್ನದ ಅಡುಗೆನ ಮಾಡ್ಲಾಕತ್ತೀನಿ. ನಾನು ಯಾವಾಗಲೂ ಊರಿಗೆ ಹೋಗಿರ್ತೀನಲ್ಲ, ಊರ್ಲಿಂದ ಬರೋಮಂದಾಗೆ ಬುತ್ತಿ ತೊಗೊಂಡು ಬರ್ತಿದ್ದೆ. ಆದರೆ ಇವತ್ತು ಒಂದು ಸ್ವಲ್ಪ ಜಲ್ದಿ ಬರಬೇಕಾಯ್ತು. ಹಾಗಾಗಿ ಬುತ್ತಿ ಏನು ಕಟ್ಕೊಂಬರೋದು ಆಗಲಿಲ್ಲ. ನಾಷ್ಟ ಮಾಡಿದ್ರವ, ಹಂಗೆ ನಾಷ್ಟ ತಿಂದು ಬಂದ್ವಿ ನೋಡ್ರಿ. ಇವತ್ತು ರೋಹಿತ್ ಒಂದೊಂದು ಎಕ್ಸಾಮ್ ಐತಿ. ಹಂಗಾಗಿ ಅವನದು ಸಾಲಿದ ಸಲ ಜಲ್ದಿನೇ ಬಂದ್ವಿ. ಅವನ್ನ ಅಲ್ಲೇ ಬಿಟ್ಬಿಟ್ಟು, ಅಂದ್ರೆ ಅಲ್ಲೇ ಬಸ್ ಸ್ಟಾಪಲ್ಲೇ ಒಂದು ಸ್ಕೂಲ್ ವ್ಯಾನ್ ಬತ್ತು. ಅಲ್ಲೇ ಅವನು ಎಬ್ಬಿಸ್ಬಿಟ್ಟು ನಾನು ಮತ್ತು ಮೋಹಿತ ಇಬ್ಬರು ಈ ಕಡೆ ಮನೆಗೆ ಬಂದ್ವಿ ನೋಡ್ರಿ. ನಾವು ಬರೋದ್ರಾಗ 10 ಗಂಟೆ ಆಗಿತ್ತು. ಇವಾಗ ಬಂದ್ಮ್ಯಾಗ ಮಧ್ಯಾಹ್ನದ ಅಡುಗೆನ ಮಾಡ್ಲಾಕತ್ತಿ ನೋಡ್ರಿ. ನಾನು ಊರಿಗೆ ಯಾಕೆ ಹೋಗಿದ್ನಿ ಅಂತಂದ್ರೆ, ಅವ್ರ ಮನೆದು ದೇವ್ರದ್ದು ಜಾತ್ರೆ ಬಂತು ನೋಡ್ರಿ. ಹಂಗಾಗಿ ಮನೆ ದೇವ್ರ ಜಾತ್ರೆ ಅಲ್ಲ, ಅಂದ್ರೆ ಅಗ್ಗಿ ಅದೆಲ್ಲ ನಡೀತದೆ ಮತ್ತು ಪುರ್ವಂತರು ಅದೆಲ್ಲ ಆಡ್ತಾರೆ. ಹಂಗಾಗಿ ಮನೆ ದೇವ್ರ ಜಾತ್ರೆ ಅದೆಲ್ಲ, ಅದಕ್ಕೋಸ್ಕರವಾಗಿ ಮನೆಯೆಲ್ಲ ಸ್ವಚ್ಛ ಮಾಡಬೇಕು ಜಾತ್ರೆಗಿಂತ ಮುಂಚೆ. ಅದು ಜಾತ್ರೆ ಇನ್ನೊಂದು 6-7 ದಿನ ಆದ್ಮ್ಯಾಗ ಬರುತ್ತೆ ನೋಡ್ರಿ. ಇದೆಲ್ಲ ರೋಹಿತ್ ಒಂದೊಂದು ಪೇಪರ್ ಮುಗಿದಿಂದ ಆಮೇಲೆ ಊರಿಗೆ ಹೋದ್ರಾಯ್ತು, ಅಲ್ಲೇ ಮನೆ ಸ್ವಚ್ಛ ಮಾಡ್ದಂಗೆ ಆಗುತ್ತೆ. ಹಂಗೆ ಸೂಟಿ ಕೂಡ ಮುಗಿಸ್ಕೊಂಡಂಗೆ ಆಗುತ್ತೆ ಅಂಥೇಳಿ ನಾನು ಅಂದ್ಕೊಂಡಿದ್ದೆ. ಆದ್ರೆ ಒಂದು ಎಕ್ಸಾಮ್ ಮುಗಿದ್ರೊಳಗಾಗಿ ಜಾತ್ರೆ ಚಾಲೂ ಆಗುತ್ತೆ, ಟೈಮೇ ಇರೋದಿಲ್ಲ. ಇವಾಗ ಯುಗಾದಿ ಸೂಟಿ ಅಂಥೇಳಿ ಒಂದು 3 ದಿನ ಸೂಟಿ ಕೊಟ್ಟಿದ್ರು ನಡುವೆ. ಆ 3 ದಿನ ಸೂಟಿ ಅದಂಥೇಳಿ ನಾನು ಊರಿಗೆ ಹೋಗ್ಬಿಟ್ಟು ಮನೆ ಸ್ವಚ್ಛ ಮಾಡೋಕೆ ಅವ್ವ ಅಪ್ಪ ನಾನು 3 ಮಂದಿ ಸೇರಿಬಿಟ್ಟು ಮನೆ ಅದನ್ನೆಲ್ಲ ಸ್ವಚ್ಛ ಮಾಡಿದೆ ನೋಡ್ರಿ. ನಾನು ಊರಿಗೆ ಹೋಗೋದ್ರಾಗ ಅವ್ವ ಅಪ್ಪ ಸೇರಿ ಹಾಸಿ ಅದನ್ನೆಲ್ಲ ತೊಳೆದು ಹಾಕಿದ್ರು. ಮನೆ ಅಷ್ಟೇ ಸ್ವಚ್ಛ ಮಾಡೋದು ಉಳಿದಿತ್ತು. ಅವನ್ನೆಲ್ಲ ಮನೆ ಸ್ವಚ್ಛ ಮಾಡೋಕೆ ಏನು ಫ್ರೆಂಡ್ಸ್, ಏನೂ ಧೂಳು ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಎಲ್ಲ ಪ್ಲೌಡ್ ವರ್ಕ್ ಮಾಡಿಸ್ಬಿಟ್ಟಾರೆ. ಎಲ್ಲ ಪೂರ್ತಿ ಹಿಂಗೆ ಎಲ್ಲ ಒಳಗಡೆ ಸಾಮಾನು ಇಟ್ಬಿಟ್ಟು ಹಿಂಗೆ ಮುಚ್ಚೋದು, ಆ ರೀತಿ ಪ್ಲೌಡ್ ವರ್ಕ್ ಅದಾವು. ಜಾಸ್ತಿ ಏನು ಧೂಳು ಇರೋಂಗಿಲ್ಲ. ಸಾಮಾನು ತೆಗೆದು ಸ್ವಲ್ಪ ಧೂಳ ಒರೆಸ್ದಂಗೆ ಮಾಡಿ ಮತ್ತು ಆ ಎಲ್ಲ ಸಾಮಾನುಗಳನ್ನು ಯಾವ ಜಾಗಕ್ಕೆ ಇರ್ತಾವೆ ಆ ಜಾಗಕ್ಕೆ ಇಟ್ಬಿಡೋದು. ಆದರೂ ಏನೂ ಸ್ವಚ್ಛ ಮಾಡೋದಿಲ್ಲ ಅಂತಂದರು. 2 ದಿನವೇ ಆಯ್ತು ನೋಡ್ರಿ. ಎಲ್ಲ ಸ್ವಚ್ಛ ಮಾಡಬೇಕಾದ್ರೆ ಕರ್ಟನ್ ಒಗಿದು, ಸೋಫಾ ಕವರ್ ಒಗಿದು, ಮತ್ತು ಅವೆಲ್ಲ ಹೊಲಸ ಬಟ್ಟೆ ತೊಳೆದು ಹಾಕೋದು, ಮತ್ತು ಅಡುಗೆ ಮನೆಯ ಎಲ್ಲ ರೂಮ್ ಸ್ವಚ್ಛ ಮಾಡೋಕ್ಕಿಂತ ಅಡುಗೆ ಮನೆ ಒಂದು ಸ್ವಚ್ಛ ಮಾಡಿದ್ರೆ ದೊಡ್ಡ ಕೆಲಸ ಮುಗ್ದಾಗ ನೋಡ್ರಿ. ಹಾಗಾಗಿ ಎಲ್ಲ ಸ್ವಚ್ಛ ಮಾಡಬೇಕಾದ್ರೆ 2 ದಿನ ಆಯ್ತು ನೋಡ್ರಿ. ಇವಾಗ ನಾನು ಎಲ್ಲ ಪೂರ್ತಿ ಮನೆ ಸ್ವಚ್ಛ ಆದ್ಮ್ಯಾಗ ನಾನು ಇವಾಗ ಈ ಕಡೆ ಊರಿಗೆ ಬಂದು ನೋಡ್ರಿ. ಮರುದಿನನೇ ರೋಹಿತಂದು ಪೇಪರ್ ಇತ್ತು. ಅವ್ನ ಪೇಪರ್ ಸಲಂದ ಬೆಳಿಗ್ಗೆ 9 ಗಂಟೆಗೆ ಒಂದು ವ್ಯಾನ್ ಬರ್ತಿತ್ತು. ಅವ್ನ ವ್ಯಾನ್ ಬರೋದ್ರಾಗ ನಾವು ಹೋಗ್ಬಿಟ್ಟು ಅಲ್ಲಿ ಬಸ್ ಸ್ಟಾಪಲ್ಲಿ ನಾನು ಮತ್ತು ಮೋಹಿತ ರೋಹಿತ ನಿಂತಿದ್ವಿ. ಅವ್ನ ವ್ಯಾನ್ ಬಂದ್ಮ್ಯಾಗ ಅವ್ನು ಏರಿಸ್ಬಿಟ್ಟು ನಾನು ಮತ್ತು ಮೋಹಿತ ಈ ಕಡೆ ಮನೆಗೆ ಬಂದ್ವಿ ನೋಡ್ರಿ. ನಾವು ಬರೋದ್ರಾಗ ಟೈಮ 10 ಗಂಟೆ ಆಗ್ಲಕ್ಕ ಬಂದಿತ್ತು. ಇವಾಗ ಬಂದ್ಮ್ಯಾಗ ಮತ್ತು ಮಧ್ಯಾಹ್ನದ ಅಡುಗೆ ವ್ಯವಸ್ಥೆ ಮಾಡ್ಕೊಳಕತ್ತೀನಿ ನೋಡ್ರಿ. ಅವ್ವ ಹೋಗೋ ಮುಂದಾಗ ಬುತ್ತಿ ಕೊಟ್ಟು ಕಳಿಸ್ತೀನಿ ತಂದಿದ್ಲು. ಬ್ಯಾಡವ ನಿನ್ಗೆ ಲೇಟ್, ಮನೆ ಅದೆಲ್ಲ ಸ್ವಚ್ಛ ಮಾಡಿ ಹೈರಾಣಾಗಿ ಬ್ಯಾಡ ಅಂಥೇಳಿ ನಾನೇ ಬ್ಯಾಡ ಅಂತಂದೆ. ಹಾಗಾಗಿ ನಾಷ್ಟ ಅಷ್ಟೇ ತಿಂದ್ಬಿಟ್ಟು ರೋಹಿತ್ಗೂ ಅದನ್ನೇ ಬುತ್ತಿ ಕಟ್ಟಿದೆ. ಯಾಕಂದ್ರೆ ಅವ ಮಧ್ಯಾಹ್ನ 2 ಗಂಟೆ ಅನ್ನೋದ್ರಾಗ ಬಂದುಬಿಡ್ತಾನೆ. ಪೇಪರ್ ಮುಗಿದ್ಗಳೇ ಸ್ಕೂಲ್ ಬಿಟ್ಬಿಡ್ತಾನೆ. ಬಂದು ಅವು ಬರೋದ್ರಾಗ ಅಡುಗೆ ಚಪಾತಿ ಪಲ್ಯ ಮಾಡಿಟ್ಟಿರ್ತೀನಿ. ಇವಾಗ ಅಷ್ಟೇ ನಾಷ್ಟ ತೊಗೊಂಡು ಹೋಗಪ್ಪ ಅಂತಂದೆ. ಹಾಗಾಗಿ ಅವ ಅಷ್ಟೇ ಉಪ್ಪಿಟ್ಟನ್ನು ಕಟ್ಕೊಂಡು ಹೋಗ್ಯಾನ ಸಾಲಿಗೆ. ನೋಡ್ರಿ ಬರೋದ್ರಾಗ ಎಷ್ಟು ಬಾಂಡೆ ಕೂತಾವು. ಯಾಕಂದ್ರೆ ಹಸ್ಬೆಂಡ್ ಅವರು ಊಟ ಮಾಡಿದ್ದು ಎಲ್ಲ ಬಾಂಡೆ ಅದೆಲ್ಲ ಹಂಗೆ ಅದಾವು. ಇವೆಲ್ಲ ಮಧ್ಯಾಹ್ನದೆಲ್ಲ ಅಡುಗೆ ಮಾಡಿದ್ದಾದ್ಮ್ಯಾಗ ಆಮೇಲೆ ಬಾಂಡೆ ಅದೆಲ್ಲ ತಿಕ್ತೀನಿ. ಇವಾಗ ಮೊದಲು ಪಟ ಅಂಥೇಳಿ ಅಡುಗೆ ಮಾಡ್ತೀನಿ. ಬರೋದ್ರಾಗ ಮನೆಯೆಲ್ಲ ಧೂಳು ಆಗಿಬಿಟ್ಟಿತ್ತು. ಅದ್ರಾಗ ಇದು ನಮ್ಮ ಮನೆ ರೋಡ್ ಹತ್ರನೇ ಅದ. ಗಾಡಿಗಳು ಬರೋ ಗಾಡಿಗಳ ಹಿಂದೆ ಧೂಳು ಬರ್ತದಲ್ಲ, ಆ ಧೂಳೆಲ್ಲ ಮನೆ ಒಳಗಡೆ ಬಂದುಬಿಡ್ತದ. ನಾವು ಎಷ್ಟೇ ಕಿಟಕಿ ಹಾಕ್ಕೊಂಡು ಬಾಗಿಲು ಹಾಕ್ಕೊಂಡು ಕೂತ್ರು ಕೂಡ ಧೂಳು ಎಂಬುದು ಅಷ್ಟು ಇರ್ತದೆ ನೋಡ್ರಿ. ದಿನ ಮನೆ ಒರೆಸ್ಲಿಕ್ಕಂದ್ರೆ ನಡೆಯಂಗೇ ಇಲ್ಲ, ಅಷ್ಟೊಂದು ಧೂಳು ಬರ್ತದೆ. ಇಲ್ಲಿ ಹಾಳು ಮಣ್ಣು ಅಂತಾರಲ್ಲ, ಆ ರೀತಿ ಹಾಳು ಮಣ್ಣು ಅದಿಲ್ಲಿ ನಮ್ಮ ಊದ್ರಾಗ. ಅದು ಒಂಥರ ಏನಾರು ಒಂದು ಸಣ್ಣ ಗಾಡಿ ಹೋದ್ರೂ ಕೂಡ ಅಷ್ಟೊಂದು ಧೂಳು. ಆ ಧೂಳಿಗೆ ಗಂಟ್ಲಿಗೆ ಇರ್ದಂಗಾಗಿ ಕೆಮ್ಮು ಬರ್ತದೆ ನೋಡ್ರಿ. ಅಷ್ಟೊಂದು ಧೂಳು ಈ ಕಡೆ ನಮ್ಮ ಊರ ಕಡೆ ಅಂತ. ಅದ್ರಾಗ ಈಗ ರೋಡ್ ಮಾಡಾಕತ್ಬಿಟ್ಟಾರ, ರೋಡ್ ಕೆಲಸ ನಡೆದದ. ಹಾಗಾಗಿ ಎಲ್ಲೆಂದ್ರೆಲ್ಲ ಬಿಟ್ಟಾರ. ಹಡ್ಡಾರ ಪಟಾರ ಕೆಲಸ ಮಾಡಬೇಕಿಲ್ಲ. ಒಂದು ಇದು ಮಾಡಕತ್ರ ಅದು ಸರ್ಕಾರ ಕೆಲಸ ಯಾವಾಗ ಆಗತ್ತೆ ಅಂಥೇಳಿ ಹೇಳೋಕ್ಕಾಗಲ್ಲ ನೋಡ್ರಿ. ಹಾಗಾಗಿ ಎಲ್ಲ ಕಡೆ ಬಿಟ್ಟಾರ. ಹಡ್ಡಿದೆಲ್ಲ ಮಣ್ಣೆಲ್ಲ ಮೇಲ್ಗಡೆ ಬಂದುಬಿಟ್ಟದ. ಇವಾಗ ಅಷ್ಟೊಂದು ಧೂಳು ನೋಡ್ರಿ. ಯಾವ್ದಾರ ಒಂದು ಗಾಡಿಯಾರ ಏನಾರು ಹಾಯ್ದು ಹೋಯ್ತಂದ್ರೆ ಅಷ್ಟೊಂದು ಧೂಳು ಇರ್ತೈತಿ.
ಇವಾಗ ನೋಡ್ತಿರ್ಬೋದು ನೋಡ್ರಿ ಫ್ರೆಂಡ್ಸ, ಬಟ್ಟೆ ಅದಾವು, ಇನ್ನು ಬಟ್ಟೆ ತೊಳೆದು ಹಾಕಬೇಕು. ಅಂದ್ರೆ ಇವ ಒಂದು ನಾವು ಊರ್ಲಿಂದ ಬರೋದ್ರಾಗ ಅವೆಲ್ಲ ಒಂದು ಸ್ವಲ್ಪ ಬಟ್ಟಿದ್ದು ಅವಕ್ಕೂರ್ನ ಆಮೇಲೆ ಅಡುಗೆ ಅದೆಲ್ಲ ಮಾಡಿಬಿಟ್ಟು ತೊಳೆದು ಹಾಕ್ಬೇಕಂತ ಹೇಳಿ ಅಲ್ಲೇ ಬಕೆಟ್ನಲ್ಲೇ ಹಾಕಿಟ್ಟು ನೋಡ್ರಿ. ಮೋಹಿತ್ ನೋಡ್ರಿ ಇಲ್ಲಿ ಅವನು ಕೂಡ ಬಂದು ಕೈಕಾಲು ಮಾರಿ ತೊಗೊಂಡು ಬಟ್ಟೆ ಬದಲು ಮಾಡಿ ಟಿವಿ ನೋಡ್ಕೋತಾ ಕುಂತಾನ. ನಾನಿಲ್ಲಿ ಅಡುಗೆ ಮಾಡ್ಲಾಕತ್ತೀನಿ. ಇವಾಗ ನೋಡ್ರಿ ಫ್ರೆಂಡ್ಸ, ರೋಹಿತ್ ಬಜ್ಜಿ ಮಾಡಿ ಮಮ್ಮಿ ಅಂತಂದಿದ್ದ. ನೀ ಬರೋದ್ರಾಗ ಮಾಡಿಟ್ಟಿರ್ತೀನಿ ಹೇಳಪ್ಪ ಅಂತ ಹೇಳಿ ಅಂದ್ಬಿಟ್ಟು ಇವಾಗ ಬಜ್ಜಿ ಹಿಟ್ಟು ನಾದಿಟ್ಟು ನೋಡ್ರಿ. ನೋಡ್ತಿರ್ಬೋದು, ಇದೊಂದು ಸ್ವಲ್ಪ ನೆನೀಲಿ ಅಂತ ಹೇಳಿ ಇದರಲ್ಲೇನು ಉಳ್ಳಾಗಡ್ಡಿ ಹಾಕಿನಿ, ಮತ್ತು ಕೆಂಪು ಖಾರ, ಉಪ್ಪು ಮತ್ತು ಗೋಬಿ ಇದ್ದು ಅವಕ್ಕೂರ್ನ ಸ್ವಲ್ಪ ಗೋಬಿ ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಗೋಬಿ ಇಷ್ಟು ಹಾಕಿ ನೋಡ್ರಿ. ಇದೊಂದು ಸ್ವಲ್ಪ ನೆನೀಲಿ ಅಂತ ಹೇಳಿ ಬಿಟ್ಟೀನಿ. ಇವಾಗ ನೋಡ್ತಿರ್ಬೋದು ಬಟ್ಟೆ ಕೂಡ ನಾನು ತೊಳೆದು ಹಾಕಿ ನೋಡ್ರಿ. ಇಲ್ಲೇ ಬಟ್ಟೆನ ಇಲ್ಲೇ ಒಣ ಹಾಕ್ತೀನಿ. ಅಲ್ಲಿ ಮೇಲ್ಗಡೆ ಪೂರ್ತಿ ಮೇಲ್ಗಡೆ ಹಾಕಿದ್ನಿ ಅಂತಂದ್ರೆ ಇವಾಗ ಜಾಸ್ತಿ ಬಿಸಿಲು ಐತಲ್ಲ, 1 ಗಂಟೆ ಅನ್ನೋದ್ರಾಗ ಒಣಗಿ ಬಿಡ್ತಾವೆ ಕರೆ. ಆದ್ರೆ ಬಿಸಿಲಿಗೆ ಬಟ್ಟೆ ಕಲರ್ ಇದು ಆಗ್ತಾವೆ ಅಂಥೇಳಿ ನಾನು ಇಲ್ಲೇ ಬಟ್ಟೆನ ಒಣ ಹಾಕಿನಿ. ನೋಡ್ತಿರ್ಬೋದು ನೋಡ್ರಿ ಫ್ರೆಂಡ್ಸ, ಇವಾಗ ಬಟ್ಟೆ ಅದನ್ನೆಲ್ಲ ಒಣ ಹಾಕಿನಿ. ಬಟ್ಟೆ ಅದಲ್ಲೆಲ್ಲ ತೊಳೆದು ಹಾಕಿದ್ದಾಯಿತು. ಜಾಸ್ತಿನೇ ಬಟ್ಟಿದ್ದು ಅಕ್ಕೂರ್ನು ಕೂಡ ತೊಳೆದು ಹಾಕೀನಿ. ಇಲ್ಲೇ ನಾನು ಒಣ ಹಾಕೀನಿ. ಅದೇ ರೀತಿ ಮೇಲ್ಗಡೆ ಇಲ್ಲಿ ಮೊನ್ನೆ ದಿನ ಉಳ್ಳಾಗಡ್ಡಿ ತೊಗೊಂಬಂದಿದ್ರು, ಅಕ್ಕೂರ್ನ ಹಾಕ್ಬೇಕಂತ ಹೇಳಿ ಇವಾಗ ನಾನು ಹೊಂಟೀನಿ. ಅಂದ್ರೆ ಊರಿಗೆ ಹೋಗೋ ಗಡಿಬಿಡಿ ಒಳಗೆ ಅಲ್ಲಿದಲ್ಲೇ ಇಟ್ಟು ಹೋಗಿದ್ದೆ ನಾನು. ಅವು ಹಸಿ ಉಳ್ಳಾಗಡ್ಡಿ ಇದ್ದು, ಹಾಗಾಗಿ ಅಕ್ಕೂರ್ನ ಮೇಲ್ಗಡೆ ಒಣ ಹಾಕ್ಬೇಕಂತ ಹೇಳಿ ಇವಾಗ ಹೊಂಟಿ ನೋಡ್ರಿ. ಇಲ್ತಾನ ಬಟ್ಟೆ ಅದ ನೋಡ್ರಿ, ಅಷ್ಟೊಂದು ಬಟ್ಟೆ ಇದ್ದು. ಇವತ್ತು ಹುಡುಗರು ಬಟ್ಟೆನೇ ಜಾಸ್ತಿ ಇದ್ದು. ಮೋಹಿತ್ನು ಒಂದು 4 ಜೊತೆ, ರೋಹಿತ್ನು ಒಂದು 4 ಜೊತೆ, ಹಿಂಗಾಗಿ ಜಾಸ್ತಿ ಬಟ್ಟೆನೇ ಇದ್ದು. ಇದು ನೋಡ್ರಿ ಮನಿ ಪ್ಲ್ಯಾಂಟ್ ಗಿಡ. ಮೊದಲೊಂದು ನಾನು ಗಿಡ ಹಚ್ಚಿದ್ನ್ಯ, ಅದು ಪೂರ್ತಿ ಮೇಲ್ಗಡೆ ಇಟ್ಟು ಬಳ್ಳಿನ ಕೆಳಗಡೆ ಬರಂಗ ಆ ರೀತಿ ನಾನು ಬೆಳೆಸಿದ್ದೆ. ಅದು ಎಲ್ಲ ಗಿಡ ಎಲ್ಲ ಹಳೆಯಾಗಿ ಹೋಗ್ಬಿಟ್ಟು, ಅಂದ್ರೆ ಪೂರ್ತಿ ಯಾಕೋ ಅದು ಬಾಡ್ಬಿಡ್ತು. ಗಿಡದ ಎಲೆಗಳನ್ನು ನಾನು ಒಂದು ಬಾಟ್ಲಿಯಲ್ಲಿ ಸ್ಟೋರ್ ಮಾಡಿಟ್ಟು ಇವಾಗ ಇದರಲ್ಲಿ ನಾನು ಈ ರೀತಿ ಅಂದ್ರೆ ಮಣ್ಣಲ್ಲಿ ಇಟ್ಟೀನಿ. ಅದು ಚಂದ ಸಿಗ್ತದೆ ನೋಡ್ರಿ. ಇಲ್ಲಿ ನೋಡ್ತಿರ್ಬೋದು 2-3 ದಿನ ನಾನು ಊರಲ್ಲಿಲ್ಲ ಅಂಥೇಳಿ ಇದು ಮೇಲ್ಗಡೆ ಪೂರ್ತಿ ಮೇಲ್ಗಡೆದು ಮೆಟ್ಟಿಲುಗಳ ನೋಡ್ರಿ ಕಸನೇ ಗುಡಿಸಿಲ್ಲ. ಇವಾಗ ನಾನು ಅವಸರದಾಗ ಇವ್ಕೂರ್ನ ಅಷ್ಟೇ ಗುಡಿಸ್ಕೊಂಡು ಹೋದೆ. ಇನ್ನು ಇವ್ಕೂರ್ನ ಕಸ ಪೂರ್ತಿ ಮೇಲ್ಗಡೆ ಮೆಟ್ಲುಗಳಿವು, ಇವ್ಕೂರ್ನೆಲ್ಲ ಕಸ ಗುಡಿಸ್ಬೇಕು ನಾನು. ಇವಾಗ ಒಳಗಡೆ ಹೋಗಂಬರ್ರಿ. ಇವಾಗ ಇಲ್ಲಿ ಒಳಗಡೆ ಇಲ್ಲಿ ನಾನು ಬಂದ ಕೂಡಲೇ ಇದನ್ನು ಕೂಡ ಮನಿನ ಒಮ್ಮೆ ಒರೆಸಿದೆ. ಯಾಕಂದ್ರೆ ಇಲ್ಲಿ ಎದುರುಗಡೆ ಕಿಟಕಿ ಆಗತ್ತೆ ನೋಡ್ರಿ ಫ್ರೆಂಡ್ಸ, ಅಲ್ಲಿ ಆ ಕಿಟಕಿಯಿಂದ ಜಾಸ್ತಿ ಧೂಳು ಬರ್ತಿರ್ತದೆ. ನೋಡ್ತಿರ್ಬೋದು ನೋಡ್ರಿ. ಮೊನ್ನೆ ದಿನ ಹೋಗಂಬಂದಾಗ ಅಂದ್ರೆ ಊರಿಗೆ ಹೋಗೋ ಗಡಿಬಿಡಿ ಒಳಗೆ ಹಾಸಿಗೆ ಅದನ್ನೆಲ್ಲ ಹೆಂಗೆ ಮೋಹಿತ್ನೇ ಮಡ್ಚಿದ, ಯಾವ ರೀತಿ ಮಡ್ಚ ನೋಡ್ರಿ ಅವನೇ ಹೋಗಂಬಂದಾಗ. ಅಂದ್ರೆ ಊರಿಗೆ ಹೋಗೋ ಗಡಿಬಿಡಿ ಒಳಗೆ ಎಲ್ಲ ಅಲ್ಲಿದಲ್ಲಿ ಇಟ್ಬಿಟ್ಟು ಹೋದ್ವಿ. ಹಾಸಿಗೆ ಕೂಡ ಮೋಹಿತ್ನೇ ಮಡ್ಚಿದ ನೋಡ್ರಿ. ಈ ಕಿಟಕಿಯಿಂದ ಜಾಸ್ತಿ ಧೂಳು ಬರ್ತದೆ, ಯಾಕಂದ್ರೆ ಇಲ್ಲಿ ರೋಡ್ ಅದ. ಈ ರೋಡ್ನಿಂದ ಯಾವುದಾದ್ರೂ ಗಾಡಿಗಳು ಅದೆಲ್ಲ ಹೋದ್ವು ಅಂದ್ರೆ ಅದ್ರಾಗ ಇವಾಗ ಜಾತ್ರೆ ಟೈಮ್, ಹಾಗಾಗಿ ಜಾಸ್ತಿ ಗಾಡಿಗಳದೆಲ್ಲ ಓಡಾಡ್ತಾವೆ. ಈ ರೋಡ್ನಿಂದ ಧೂಳನೇ ಈ ಕಿಟಕಿ ತೆಗೆದ್ನಿ ಅಂತಂದ್ರೆ ಸಿಕ್ಕಾಪಟ್ಟೆ ಧೂಳು ಬರ್ತದೆ ನೋಡ್ರಿ. ಹಾಗಾಗಿ ಯಾವಾಗಲೂ ನಾನು ಕಿಟಕಿನ ಮುಚ್ಚೆ ಇಡ್ತೀನಿ. ಬಂದ ಕೂಡಲೇ ಮತ್ತೊಮ್ಮೆ ಮನೆಯೆಲ್ಲ ಧೂಳಾಗಿತ್ತು. ಮತ್ತೊಂದು ಸಲ ಕೆಳಗಿಂದು ಮ್ಯಾಗಿಂದು ಎಲ್ಲನೂ ಬಂಡಿ ಒರೆಸಿ ನೋಡ್ರಿ. ಇವಾಗ ಉಳ್ಳಾಗಡ್ಡಿ ಅಂದ್ರೆ ಸ್ವಲ್ಪ ಗಾಳಿಗೆ ಆರಿಡಾಕ ಅಂಥೇಳಿ ಒಳಗಡೆ ಇಲ್ಲಿ ಅಡುಗೆ ಮನ್ಯಾಗ ನಾನು ಉಳ್ಳಾಗಡ್ಡಿ ಅಂದ್ರೆ ಗ್ಯಾಸ್ ಕಟ್ಟೋದಲ್ಲ, ಅಲ್ಲೇ ನಾನು ಉಳ್ಳಾಗಡ್ಡಿನ ಹಾಕ್ಬೇಕಂಥೇಳಿ ಹೊಂಟೀನಿ. ಇಲ್ಲಿ ನೋಡ್ತಿರ್ಬೋದು ನೋಡ್ರಿ, ಹಾಕ್ಯಾರ ಉಳ್ಳಾಗಡ್ಡಿನ. ಅದೇ ರೀತಿ ಬೆಳ್ಳುಳ್ಳಿ, ನಮ್ಮ ಹೊಲ್ದಾನ ಬೆಳ್ಳುಳ್ಳಿ ಇವ್ಕೂರ್ನು ಕೂಡ ಜಾಸ್ತಿ ತಂದು ತೊಗೊಂಬಂದಿದ್ರು. ಇವ್ಕೂರ್ನ ಸ್ವಲ್ಪ ಗಾಳಿಗೆ ಆಡಲಿ, ಇಲ್ಲೇ ಇರಲಿ ಅಂಥೇಳಿ ಇವ್ಕೂರ್ನ ಇಲ್ಲೇ ಗಾಳಿಗೆ ಹಾಕೀನಿ. ಅದೇ ರೀತಿ ಉಳ್ಳಾಗಡ್ಡಿ ಕೂಡ ಅವ್ಕೂರ್ನ ತೊಗೊಂಬಂದಿದ್ರು. ಅವತ್ತು ನಾನು ಹಾಕ್ತೀನಿ ಅಂಥೇಳಿ ಹಂಗೆ ಹೇಳಿದ್ದೆ. ನಾ ಹಂಗೆ ಅಷ್ಟೇ ಬಿಟ್ಟು ಊರಿಗೆ ಹೋಗಿದ್ದೆ. ಹಸ್ಬೆಂಡ್ ಅವರು ಇಲ್ಲಿ ಈ ರೀತಿ ಗಾಳಿಗೆ ಆಡಲಿ ಅಂಥೇಳಿ ಉಳ್ಳಾಗಡ್ಡಿನ ತಂದು ಮೇಲ್ಗಡೆ ಹಾಕ್ಯಾರ ನೋಡ್ರಿ. ಇವು ಸ್ವಲ್ಪ ಹಸಿ ಅದ ಉಳ್ಳಾಗಡ್ಡಿ. ಇವ್ಕೂರ್ನ ಇಷ್ಟೇ ಚೀಲದಾಗೆ ಇಟ್ಟು ಹೋಗಿದ್ದೆ ನಾನು ಊರಿಗೆ ಹೋಗೋಮಂದಾಗ. ಅವ್ರನ್ನ ನೋಡಿಬಿಟ್ಟು ಈಕೆ ಉಳ್ಳಾಗಡ್ಡಿ ಹಾಕಿಲ್ಲ ಅಂಥೇಳಿ ಅವರೇ ತೆಗೆದ್ಬಿಟ್ಟು ಹಾಕ್ಯಾರ ನೋಡ್ರಿ ಗಾಳಿಗೆ. ಇವು ಹಸಿ ಅದಾವೆ. ಇನ್ನೂ ಉಳ್ಳಾಗಡ್ಡಿ ಇಷ್ಟೇ ಇಟ್ನಿ ಅಂತಂದ್ರೆ ಒಂಥರ ಜಲ್ದಿನೇ ಕೊಳತು ಬಿಡ್ತಾವೆ. ಹಾಗಾಗಿ ಈ ರೀತಿ ಗಾಳಿಗೆ ಹಾಕಿದ್ವಿ ಅಂತಂದ್ರೆ ಒಂದು ಸ್ವಲ್ಪ ದಿನ ಬರ್ತಾವೆ. ಅದೇ ರೀತಿ ನೋಡ್ರಿ, ಇವಾಗ ಚಪಾತಿ ಕೂಡ ಮಾಡಿದ್ದಾಯಿತು. ಮೋಹಿತ ಊಟ ಮಾಡಾಕತ್ತಾನ. ಇವು ರೋಹಿತ್ಗೆ ಅಂಥೇಳಿ ಮಾಡಿಟ್ಟೀನಿ. ನಂದು ಕೂಡ ಊಟ ಆಯಿತು. ಇವಾಗ ರೋಹಿತ್ ಒಬ್ಬ ಊಟ ಮಾಡಿದ್ರೆ ಮಧ್ಯಾಹ್ನದ ಊಟ ಎಲ್ಲರದು ಮುಗಿತ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ ಪಲ್ಯ ಕೂಡ ಮಾಡೀನಿ. ಚಪಾತಿ ಮತ್ತು ಪಲ್ಯ ಮಾಡೀನಿ. ಮತ್ತು ಸಂಜೆಗೂ ಕೂಡ ಚಪಾತಿ ಹಿಟ್ಟನ್ನು ಕೂಡ ನಾದಿಟ್ಟೀನಿ.
ಇವತ್ತು ಟಮಾಟಿ ಪಲ್ಯ ಮಾಡೀನಿ, ಯಾಕಂದರೆ ಜಾಸ್ತಿ ಕಾಯಿಪಲ್ಯ ಏನೂ ಇಲ್ಲ, ಸಂತೆ ಅದೆಲ್ಲ ಮಾಡ್ಕೊಂಬರ್ಬೇಕು ನಾಳೆ. ಕಾಯಿಪಲ್ಯ ಅಂದರೆ ಇವಾಗ ಸ್ವಸ್ಥ ಇರೋದು ಟಮಾಟಿನೇ ಜಾಸ್ತಿ ಇತ್ತು. ಹಾಗಾಗಿ ಅದ್ರದ್ದು ಟೊಮೆಟೊ ಪಲ್ಯನೇ ಮಾಡಿದ್ರೆ ಆಯ್ತು ಅಂತ ಹೇಳಿ ಅದನ್ನು ಮಾಡಿ ನೋಡ್ರಿ. ಇವಾಗ ನೋಡಿರಿ ಗ್ಯಾಸ್ ಕಟ್ಟಿನೊಮ್ಮೆ ಮತ್ತೊಮ್ಮೆ ಈ ರೀತಿ ಅಂದ್ರೆ ಚಪಾತಿ ಮಾಡಿದ್ನಿ ಅಂತಂದ್ರೆ ಜಾಸ್ತಿ ಏನೋ ಗಲೀಜಾಗಂಗಿಲ್ಲ. ರೊಟ್ಟಿ ಅದೇನಾರು ಮಾಡಿದ್ನಿ ಅಂತಂದ್ರೆ ಗ್ಯಾಸ್ ಕಟ್ಟಿ ಏನೋದು ನೋಡೋಕೆ ಬರಲ್ಲ ನೋಡ್ರಿ, ಆ ರೀತಿ ಗಲೀಜಾಗ್ಬಿಟ್ಟಿರ್ತದೆ ರೊಟ್ಟಿ ಮಾಡಿದ್ರೆ. ಇದು ಸ್ವಲ್ಪ ಚಪಾತಿ ಮಾಡಿದ್ನಿ, ಹಾಗಾಗಿ ಸ್ವಲ್ಪ ಹಿಟ್ಟು ಬಿದ್ದಿತ್ತು, ಅದನ್ನು ಬಳದಿಟ್ಟು ನೋಡಿರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ಬ್ಲಾಗನ್ನು ಮುಗಿಸ್ತೀನಿ. ಬ್ಲಾಗ್ ಇಷ್ಟ ಆಯ್ತಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನೀವು ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮುಂಚೆ ಬಂದು ತಲುಪುತ್ತಾ, ಆವಾಗ ನೀವು ನನ್ನ ವಿಡಿಯೋನ ಮುಂಚೆನೇ ನೋಡ್ಬೋದು. ಓಕೆ, ಇಲ್ಲಿಗೆ ನಾನು ಈ ಬ್ಲಾಗನ್ನು ಮುಗಿಸ್ತೀನಿ. ಮತ್ತು ಮುಂದಿನ ಬ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ